ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ವಿಡಿಯೋದಲ್ಲಿ ಬೇರೆ ಯಾವುದಾದ್ರೂ ಒಂದು ಸ್ಟೋರಿಗಳನ್ನ ಕೇಳಬೇಕು ಅಂತ ಇಷ್ಟಪಡ್ತೀರಾ ಅಂತ ಅಂದರೆ ನೀವು ದಯವಿಟ್ಟು ಯಾವ ಒಂದು ವಿಡಿಯೋನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ, ಅಂದರೆ ಒಂದು ಸೀರಿಯಲ್ಗಳಾಗಿರ್ಬೋದು, ಇದ್ರ ಬಗ್ಗೆ ಯಾವುದಾದ್ರೂ ಒಂದು ನಿಮ್ಮ ನೆಚ್ಚಿನ ಒಂದು ವಿಡಿಯೋಸ್ ಬೇಕು ನನಗಿದು ಈ ಒಂದು ಟಾಪಿಕ್ಕಿಂದ ಹೇಳಿ ಡೈಲಿ ಅಂತ ಅಂದರೆ ನಾನು ಆ ಒಂದು ವಿಡಿಯೋನ ಮಾಡ್ತೀನಿ. ಸೊ ಭಾಗ್ಯಲಕ್ಷ್ಮಿ ಆಗಿರಬಹುದು ಅಥವಾ ನಂದಗೋಕುಲ ಆಗಿರಬಹುದು, ಯಜಮಾನ ಆಗಿರಬಹುದು, ಈ ರೀತಿಯಾಗಿ ನಾನು ನಿಮಗೆ ಕೇಳಿದ್ದನ್ನು ನಾನು ವಿಡಿಯೋನ ನೆಕ್ಸ್ಟಿಂದ ಮಾಡ್ತೀನಿ. ಸೊ ಸದ್ಯಕ್ಕೆ ಇದೊಂದನ್ನು ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ. ಯಾವ್ದು ಬೇಕೋ ಅದನ್ನು ನಾನು ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕಿರ್ತೀನಿ, ಅದರಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬಹುದು. ಸೊ ಮೊದಲಿಗೆ ನೋಡೋದಾದರೆ, ಇವರು ಮನೆಯವರೆಲ್ಲರೂ ಕೂಡ ನಿಂತ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾರೆ. ಕನಕ ರೂಮಿಂದ ಹೊರಗಡೆಯಿಂದ ಬರ್ತಾಳೆ. ಬಂದ ತಕ್ಷಣವೇ ಕನಕ ಹೊಡೋಣ ಟೈಮ್ ಆಯಿತು ಅಂತ ಹೇಳಿ ಅರುಣ್ ಕೇಳ್ತಾನೆ. ಹಾಂ ಹೋಗೋಣ ಅಂತ ಹೇಳಿದಾಗ ಸರಿ ಆಯಿತು ಅಮ್ಮ ಬರ್ತೀನಿ ಅಂತ ಹೇಳಿದಾಗ, ನೋಡು ಕನಕ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ. ಅರುಣ್ ಅವಳನ್ನ ಯಾವತ್ತೂ ಕೂಡ ಮನೆಯಿಂದ ಹೊರಗಡೆ ಎಲ್ಲೂ ಕಳಿಸಿರಲಿಲ್ಲ, ಇವತ್ತೇ ಮೊದಲು ಕಳಿಸ್ತಾ ಇರೋದು, ದಯವಿಟ್ಟು ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ. ಅಮ್ಮ ನೀವೇನು ಬೇಜಾರು ಮಾಡ್ಕೋಬೇಡಿ, ಖಂಡಿತವಾಗ್ಲೂ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಮಂಜು, ಏನು ಕನಕ ಮದುವೆ ಆಗಿ ಹೋಗ್ತಾ ಇರ್ಬೇಕಿದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಗುಳೋ ಅಂತ ಅಳ್ತಾ ಇರ್ತಾರಲ್ಲ, ಆ ಎಪಿಸೋಡ್ ಏನಾದರೂ ಇಟ್ಕೊಂಡಿದ್ಯಾ ಅಂತ ಹೇಳಿದಾಗ, ಹೋಗೋ ನಾನು ಅಳೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ನೋಡಿದ್ರೆ ತುಂಬ ನೀರು ತುಂಬಿಸ್ಕೊಂಡು ಕೂತಿದ್ಯಾ ಅಂತ ಹೇಳಿದಾಗ, ಅಮ್ಮ ಅಂತ ಹೇಳಿ ಓಡೋಗಿ ತಪ್ಕೋತಾ ಇರ್ತಾಳೆ. ಅಮ್ಮ ಹುಷಾರಾಗಿರು ಅಮ್ಮ, ಏನೇ ಇದ್ರೂ ನನಗೆ ಫೋನ್ ಮಾಡಮ್ಮ, ನಾನು ಖಂಡಿತ ಬರ್ತೀನಿ, ಯಾವಾಗಲೂ ಖುಷಿಯಾಗಿರಮ್ಮ, ಯಾವುದಕ್ಕೂ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಮಂಜ ಹುಷಾರು ಕಣೋ, ಅಮ್ಮನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಅಕ್ಕ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಸುಮ್ಮನೆ ಹೋಗ್ಬಾ ಅಂತ ಹೇಳ್ತಾನೆ. ಸರಿ ಆಯಿತು ಅಕ್ಕ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಕನಕ ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಸರಿ ಅಂತ ಹೇಳಿ ಅವರು ಕೂಡ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ಗ್ಯಾರೇಜಿಗೆ ಸೂರ್ಯ ಬರ್ತಾನೆ. ಬಂದ ತಕ್ಷಣವೇ ಫ್ರೆಂಡ್ಸ್ ಎಲ್ಲ, ಏನು ಸೂರ್ಯ ಫಸ್ಟೇ ಬರ್ತಾಯಿದ್ದೆ, ಇವಾಗ ನೋಡಿದ್ರೆ ಲೇಟಾಗಿ ಬರ್ತಾ ಇದೆಯಾ ಯಾಕೆ ಅಂತ ಹೇಳಿದಾಗ, ಒಂದೆರಡು ಟ್ರಿಪ್ ಇತ್ತು ಕಣೋ ಅದಕ್ಕೆ ಹೋಗಿ ಬಂದೆ ಅಂತ ಹೇಳಿದಾಗ, ಯಾಕೋ ಫುಲ್ ಡಲ್ಲಾಗಿದೆಯಾ ಅನಿಸುತ್ತೆ ಅಂತ ಹೇಳಿ ಕೇಳ್ತಾನೆ. ಅಕ್ಕ ಏನೂ ಇಲ್ಲ ಬಿಡು ಅಂತ ಹೇಳಿದಾಗ, ಗೊತ್ತು ಕಣೋ ಸಿಸ್ಟರ್ ಮನೆಯಲ್ಲಿಲ್ಲ ಅಂತ ಹೇಳಿ ತುಂಬ ಬೇಜಾರಾಗಿರ್ತೀಯ ಅಲ್ವಾ ಅಂತ ಹೇಳಿದಾಗ, ನೋಡು ಒಂದೇ ಒಂದು ಮಾತಿಗೆ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಅವ್ರು ಹೋಗಿಲ್ಲ ಕಣೋ, ಹೋಗೋ ಥರ ಮಾಡಿರೋದು ನೀನು ಮನೆ ಬಿಟ್ಟು ಹೋಗು ಅಂತ ಹೇಳಿರೋದಕ್ಕೆ ಅವ್ರು ಹೋಗಿರೋದು. ಹಾಗಿದ್ರೆ ನಾನು ಹೋಗುವಂತ ತಕ್ಷಣ ಹೋಗ್ಬಿಡ್ತಾಳ ಅಂತ ಹೇಳಿದಾಗ, ಅಲ್ಲ ಕಣೋ ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವೇನೋ, ಅವ್ರೇನು ಬೇಕು ಅಂತ ತಪ್ಪು ಮಾಡಿದ್ದಾರೆ, ಆ ಪರಿಸ್ಥಿತಿ ಹಾಗಾಗಿದೆ ಅಷ್ಟೇ. ಪ್ರತಿದಿನ ಮನೆಗೆ ಹೋದಾಗ ನಾನು ಮತ್ತು ಅವಳು ಇಬ್ಬರು ಕೂತ್ಕೊಂಡು ಇಡೀ ದಿನ ಏನಾಯಿತು ಅಂತ ಮಾತಾಡ್ಕೋತಾ ಇದ್ವಿ ಕಣೋ. ಆದರೆ ನಿನ್ನೆ ನನ್ನ ಜೊತೆ ಮಾತಾಡೋದಕ್ಕೆ ಯಾರೂ ಇರಲಿಲ್ಲ, ಒಬ್ಬಂಟಿ ಅಂತ ಅನ್ಸ್ಬಿಡ್ತು. ಆ ಕಡೆ ಅಮ್ಮನಿಂದನೂ ಮೋಸ, ಈ ಕಡೆ ಹೆಂಡತಿಯಿಂದನೂ ಮೋಸ, ಇದನ್ನೆಲ್ಲ ಹೇಗೆ ತಡ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು, ಸಿಸ್ಟರ್ ನಮ್ಮ ಮನೆಗೆ ಬರೋದಕ್ಕೆ ಹೇಳು ಅಂತ ಹೇಳ್ತಾನೆ. ಅಲ್ಲ ಕಣೋ ತಂಗಿವ ಏನು ತಪ್ಪು ಮಾಡಿದಾಳೆ, ಮಾಡಬಾರ್ದು ಅಂತ ಹೇಳಿ ಹಾಗೆಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀವೋ, ಇದು ನಿನ್ನ ತಪ್ಪಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹೌದ್ರಪ್ಪ ಹೌದು, ನಿಮ್ಗೆಲ್ರಿಗೂ ಕೂಡ ಅವ್ಳು ಮಾಡಿರೋದು ಏನೂ ತಪ್ಪು ಅನ್ಸಲ್ಲ, ನಾನು ಮಾಡಿರೋದು ಮಾತ್ರ ತಪ್ಪು ಅನಿಸುತ್ತೆ ಅಲ್ವಾ ಅಂತ ಹೇಳಿದಾಗ, ಹಾಗಲ್ಲ ಕಣೋ ಅಂತ ಹೇಳ್ತಾರೆ. ಅಯ್ಯೋ ಸುಮ್ಮನೆ ಇರು, ತಿಂಡಿ ತಿಂದೇನೋ ಯಾಕೋ ಡಲ್ಲಾಗಿದೆಯಾ, ಬಾರ ತಿಂಡಿ ತಿನ್ನೋಣ ಅಂತ ಹೇಳಿದಾಗ, ಇಲ್ಲಪ್ಪ ನನಗೆ ಮನೆ ಊಟ ತಿಂದು ಅಭ್ಯಾಸ ಆಗ್ಬಿಟ್ಟಿದೆ ಕಣ, ಹೊರಗಡೆ ಎಲ್ಲ ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಅಯ್ಯೋ ಮನೆ ಊಟನೇ ಕಣ್ ಬಾರೋ ಅಂತ ಹೇಳ್ತಾನೆ. ಲೋ ಚಿತಾ, ಯಾಕೋ ನೀನು ಮನೆಯವ್ರಿಗೆಲ್ರಿಗೂ ಕೂಡ ಈ ರೀತಿ ತೊಂದರೆ ಕೊಡೋದಕ್ಕೆ ಹೋದೆ, ನಾನು ಎಲ್ಲಾದರೂ ತಿನ್ಕೋತಾ ಇದ್ದೆ ಅಲ್ವಾ ಅಂತ ಹೇಳಿದಾಗ, ಅಪ್ಪ ಇದು ನಮ್ಮ ಮನೆಯವ್ರಿಗೆ ನಾನು ಹೇಳಿ ಕಷ್ಟಕೊಟ್ಟು ಮಾಡಿಸ್ಕೊಂಡು ಬಂದಿರೋದಲ್ಲ ಕಣಪ್ಪ, ಮೀನಾ ಸಿಸ್ಟರ್ ಬಂದಿದ್ರು, ಆವಾಗಲೇ ಬಂದು ನೀನೇನು ತಿಂದಿರೋದಿಲ್ಲ ಅಂತ ಗೊತ್ತಾಗಿ ಇದನ್ನೆಲ್ಲ ಕೊಟ್ಟೋದ್ರು. ಬೇಡ ನಾನು ಹೊರಗಡೆ ತಿನ್ಕೋತೀನಿ, ಅಶು ಅಂತ ಕೈಗೆ ಊಟ ತೊಗೊಂಡಿದ್ದನ್ನು ಬಿಟ್ಟೋಗ್ಬಾರ್ದು ಕಣೋ. ಸೂರ್ಯ ಅದೆಷ್ಟೇ ಕೋಪ ಇದ್ರೂ ಊಟದ ಮೇಲೆ ತೋರಿಸ್ಬಾರ್ದು ಅಂತ ನೀನೇ ಹೇಳಿದೆಯಲ್ವಾ, ಸುಮ್ಮನೆ ತಿನ್ನು ಇವಾಗ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿಸ್ಕೊಂಡು ತಿಂತಾ ಇರ್ತಾನೆ. ಅಷ್ಟರಲ್ಲಿ ಅವರೆಲ್ಲರೂ ಆ ಕಡೆ ಹೋಗಿರ್ತಾರೆ. ಆಗ ಬಾಕ್ಸ್ ತೆಗೆದು ಸ್ಮೆಲ್ ನೋಡಿದ ತಕ್ಷಣವೇ, ಆಹಾ ಮೀನಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ಯಾ, ನನ್ನ ಕಿವಿಗೆ ದಾಸವಾಳ ಹೂವಿಟ್ಟು ನಾನು ನಿನ್ನ ದಾಸ ಆಗೋ ಥರ ಮಾಡಿದ್ಯಾ, ಎಲ್ಲೋದ್ರೂ ಬಂದರೂ ನಿನ್ನನ್ನೇ ನೆನಪಿಸ್ಕೊಳ್ಳೋ ಥರ ಮಾಡಿದ್ಯಾ, ಈಗ ಊಟದಲ್ಲೂ ಹೀಗೆ ಮಾಡಿಬಿಟ್ಯಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವಳು ಪಕ್ಕದಲ್ಲೇ ಬಂದು ಕೂತ್ಕೊಂಡಿರೋ ಥರ ಫೀಲ್ ಆಗ್ತಾ ಇರುತ್ತೆ. ಆಗ ಅದ್ಯಾಕ್ರಿ ಹೀಗೆ ನೋಡ್ತಾ ಇದ್ದೀರಾ, ಸುಮ್ಮನೆ ತಿನ್ನಿ ಅಂತ ಹೇಳ್ತಾಳೆ. ಮೀನಮ್ಮ ನೀನೇನು ಇಲ್ಲಿ ಅಂತ ಹೇಳಿದಾಗ, ನಾನು ಎಲ್ಲಿ ಹೋಗಿದ್ದೀನಿ ಅಂತ ನೀನೇನು ಇಲ್ಲಿ ಅಂತ ಕೇಳ್ತಾ ಇದ್ದೀರಾ, ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಲ್ವಾ ಅಂತ ಹೇಳಿದಾಗ, ಹೌದೌದು ಆದರೆ ಅಂತ ಹೇಳ್ತಾ ಇರ್ತಾಳೆ. ಯಾಕೋ ನೀನು ಬಂದು ಅವ್ರನ್ನ ಕನ್ಸಲ್ಲಿ ಕಾಣಿಸ್ಕೊತಾ ಇದೆಯಾ ಅಂತ ಹೇಳಿ ಇವರೆಲ್ಲರೂ ಬರ್ತಾರೆ. ಹಾಗೆಲ್ಲ ಏನೂ ಇಲ್ಲ ಹೋಗ್ರು ಅಂತ ಹೇಳಿದಾಗ, ಸರಿ ಆಯಿತು ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ, ನೀನು ಇವಾಗ ತಿನ್ನಪ್ಪ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಹಾಗೆ ತಿಂಡಿ ತಿನ್ಕೊಂಡು ಕೂತಿರ್ತಾನೆ. ಈ ಕಡೆ ಮೀನಾ ಅವ್ರ ಮಾವನ ಮನೆಗೆ ಬಂದಿರ್ತಾಳೆ. ಮಾವ ದಯವಿಟ್ಟು ಮಾವ, ಅವರು ನೋಡ್ದೇ ನನ್ನ ಕೈಯಲ್ಲಿ ಇರೋದಕ್ಕಾಗ್ತಾ ಇಲ್ಲ, ಅವ್ರ ಮುಖ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಅವ್ರು ಊಟ ತಿಂಡಿ ನಿದ್ದೆ ಏನು ಮಾಡಿಲ್ಲ ಅಂತ ಹೇಳಿದಾಗ, ನೋಡಮ್ಮ
ನಾನು ನಿಮ್ಮನ್ನ ಈ ಮನೆಗೆ ಸೊಸೆ ಅಂತ ಹೇಳಿ ಬಲ್ಗಾಲಿಟ್ಕೊಂಡು ಮನೆ ಒಳಗಡೆ ಬಾ ಅಂತ ಕರೆದಿದ್ದೆ. ಆದರೆ ಇನ್ನು ಮುಂದೆ ನೀನು ಈ ಮನೆಗೆ ಬರೋ ಸಾಹಸ ಮಾಡೋದಕ್ಕೆ ಹೋಗ್ಬೇಡಮ್ಮ. ಮಾವ, ಈ ಮನೆಗೆ ಬರೋವಾಗ ನಾನು ನಿಮಗೆ ಈ ಮಾತನ್ನು ಹೇಳಿದ್ದೆ. ಎಲ್ಲ ಹೆಣ್ಮಕ್ಳು ಗಂಡನ ನಂಬ್ಕೊಂಡು ಗಂಡನ ಮನೆಗೆ ಬಂದರೆ ನಾನು ಮಾವನ ನಂಬ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಮಾವ? ಅವ್ರು ಇಲ್ಲದೆ ನನ್ನ ಕೈಯಲ್ಲಿ ಬದುಕೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ನೋಡಮ್ಮ, ನೀನು ಈ ಮನೆಯಲ್ಲಿ ಮತ್ತೆ ಬಂದು ಇರ್ತೀನಿ ಅನ್ನೋ ಸಾಹಸನ ಮಾಡೋದಕ್ಕೆ ಹೋಗ್ಬೇಡ. ಯಾಕಂದರೆ ನಿನ್ನ ಬೆಲೆ ಯೋಗ್ಯತೆ ತಿಳಿದೇ ಇರೋ ಇವ್ರ ಜೊತೆ ನೀನಿರೋದು ಸರಿಯಲ್ಲ. ಯಾವತ್ತು ಇವ್ರ ಬೆಲೆ ಯೋಗ್ಯತೆ ನಿನಗೆ ತಿಳಿಯುತ್ತೋ ಅವತ್ತು ಅವರಾಗೆ ಬಂದು ನಿನ್ನ ಕರ್ಕೊಂಡು ಬರ್ತಾನೆ. ಅಲ್ಲಿವರೆಗೂ ನೀನು ಬರೋದಕ್ಕೆ ಹೋಗ್ಬೇಡ ಮಾವ. ನಾನು ಅವತ್ತು ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿರ್ಬೋದು, ಆದರೆ ನೀನು ಬಾಳ್ಬೇಕಾಗಿರೋದು ನಿನ್ನ ಗಂಡನ ಜೊತೆ. ಪದೇ ಪದೇ ನಿನ್ನ ಗಂಡ ಮನೆ ಬಿಟ್ಟು ಹೋಗು ಅಂತ ಯಾಕೆ ಹೇಳ್ತಾನೆ ಹೇಳು? ಯಾವಾಗಲೂ ಕೂಡ ನೀನು ಮುನಿಸ್ಕೊಂಡು ಹೋದ್ರೂ ಕೂಡ ತಾನಾಗೆ ಬರ್ತೀಯ ಅನ್ನೋ ಧೈರ್ಯದ ಮೇಲೆ ಅವ್ನು ಮೊಂಡುತನನ ದುರ್ವರ್ತನೆನ ನಿನ್ನ ಮೇಲೂ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ಇದೆಲ್ಲ ಆಗಬಾರ್ದು ಮೀನಾ. ನೀನು ಬೆಲೆ ಯೋಗ್ಯತೆ ನೀನು ಬಿಟ್ಟೋದ್ರೆ ಇಷ್ಟು ಕಷ್ಟ ಆಗುತ್ತೆ ಅನ್ನೋದು ಅವ್ರಿಗೆಲ್ರಿಗೂ ಚೆನ್ನಾಗಿ ಗೊತ್ತಾಗಬೇಕು. ಅಲ್ಲಿವರೆಗೂ ನೀನು ಮನೆಗೆ ಬರೋದಕ್ಕೆ ಹೋಗಬೇಡ. ನಿನ್ಗೆ 2 ದಿನ ಕಷ್ಟ ಆಗ್ಬೋದು, ಆದರೆ ನೀನು ಅವರಾಗೆ ಬಂದು ಕರೆಯೋವರೆಗೂ ಈ ಮನೆಗೆ ಬರೋದಕ್ಕೆ ಹೋಗ್ಬೇಡ. ನಾನು ಸೂರ್ಯನ ಅಪ್ಪನೇ ಇರ್ಬೋದು, ಆದರೆ ನಿನಗೂ ತಂದೆ ಸಮಾನ. ಸೂರ್ಯನೇ ಯಾವ ಪರಿಸ್ಥಿತಿಲೂ ಬಿಟ್ಕೊಡದೇ ಇರೋ ನಿನ್ನನ್ನು, ಯಾವಾಗಲೂ ಸೂರ್ಯ ಚೆನ್ನಾಗಿರ್ಬೇಕು ಅಂತ ಬಯಸೋ ನಿನ್ನನ್ನು ನಾನು ಬಿಟ್ಕೊಟ್ಬಿಡ್ತೀನಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮಾವ ಅಂತ ಹೇಳಿದಾಗ ಎಲ್ಲ ಒಳ್ಳೇದಾಗುತ್ತೆ, ಹೋಗ್ಬಾ ತಾಯಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ ಬಂದ್ಬಿಡ್ತಾಳೆ. ಓಹೋ, ಹೂ ಕಟ್ಟೋಳು ಇಲ್ಲಿಗೆ ಬಂದಿದ್ದಾಳೆ. ಯಾಕೆ ಇರೋದಕ್ಕಾಗ್ತಾ ಇಲ್ವಾ? ಇಲ್ಲಿ ಒಳ್ಳೊಳ್ಳೆ ಫುಡ್ಡು ಬೆಡ್ಡು ಸಿಕ್ತಿತ್ತು, ಅಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಬಂದಿದ್ಯಾ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಅತ್ತೆ ಅಂತ ಹೋಗ್ತಾ ಇರ್ತಾಳೆ. ಯಾಕೆ ಮತ್ತೆ ಹೋಗ್ತಾ ಇದೆಯಾ ನಿಮ್ಮ ಅಮ್ಮನ ಮನೆಗೆ? ಹೌದು. ಹಾಗೆ ಹೋಗ್ತಾ ಇರ್ತೀಯಾ? ಒಂದು ಲೋಟ ಕಾಫಿ ಮಾಡ್ಕೊಂಡು ಬಂದು ತಂದು ಬಡ್ದೋಗು, ನಾಲ್ಗೆ ಎಲ್ಲ ಮರ್ಗೆಟ್ಟೋಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾಳೆ. ಏನು ಮಾತಾಡ್ದೆ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಅಯ್ಯೋ, ನೋಡಿದ್ರಾ, ನಾನು ಇಲ್ಲೇ ನಿಂತಿದ್ರು ಕೂಡ ಕಾಫಿ ಮಾಡ್ಕೊಂಡು ಬಾ ಅಂತ ಅಂದರೆ ಹಾಗೆ ಹೋಗ್ಬಿಟ್ಲಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗೆ ಹೋಗ್ತಾಳೆ ಕಣೆ. ಯಾಕೆ? ಕಾಫಿ ತಿಂಡಿ ಊಟ ಮನೆ ಕೆಲಸ ಅನ್ನೋ ವಿಚಾರಕ್ಕೆ ಮಾತ್ರ ಮೀನ ಬೇಕಾಗ್ತಾಳೆ, ಬೇರೆ ವಿಚಾರಕ್ಕೆ ಬೇಕಾಗೋದಿಲ್ವಾ? ಹೋಗು, ನಿನ್ನ ಸೊಸೆ ಇದ್ದಾಳಲ್ಲ ರೋಹಿಣಿ, ಕೇಳಿ ಕರೆದ್ಬಿಟ್ಟು ಮಾಡಿಸ್ಕೊ. ಅಯ್ಯೋ, ಕಲ್ಗಚ್ಚಬೇಕಿದ್ರು ಕುಡಿಬೋದು, ಆ ಕಲ್ಗತ್ತಿನಂತ ಕಾಫಿ ಮಾಡ್ಕೊಂಬರ್ತಾಳಲ್ಲ ಅದನ್ನು ನಾಲ್ಗೆ ಮೇಲೆ ಅಣುಗ್ಸೋದಕ್ಕಾಗೋದಿಲ್ಲ, ಅಷ್ಟು ಕರ್ಕಶವಾಗಿರುತ್ತೆ ಅಂತ ಹೇಳಿ ಬೈಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಮೀನಾ ಹೂ ತಗೊಳ್ಳೋದಕ್ಕೆ ಅಂತ ಮಾರ್ಕೆಟಿಗೆ ಹೋಗೋದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಇದೇನೆ ಮೀನಾ ಇಷ್ಟು ಬೇಗ ಬಂದು ನಿಂತ್ಕೊಂಡಿರೋಳು, ಇವತ್ತು ನೋಡಿದ್ರೆ ಬಂದೇ ಇಲ್ಲ ಅಂತ ಹೇಳಿದಾಗ ಬರ್ತಾಳೆ. ಇರಕ್ಕ ಪಾಪ ಮದುವೆ ಮನೆ ಬೇರೆ ಇತ್ತಲ್ವಾ, ಬರಬೇಕಲ್ವಾ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಬರ್ತಾಳೆ. ಅಕ್ಕ, ಹೂ ಕೊಟ್ಟು ತಗೊಳ್ಳೋದಕ್ಕೆ ಹೋಗಬೇಕು ಅಂತಂದರೆ ಇಲ್ಲೇ ನಿಂತ್ಕೊಂಡಿದ್ದೀರಾ, ನೀನು ಬರಲಿ ಅಂತ ಕಾಯ್ತಾ ಇದ್ದೆ ಮೀನಾ. ನೋಡಲ್ಲಿ ಒಂದು ಆಟೋನು ಬರ್ತಾ ಇಲ್ವಲ್ಲ ಮೀನಾ ಅಂತ ಹೇಳ್ತಾ ಇರ್ತಾರೆ. ಬರ್ತಕ್ಕ ನೋಡೋಣ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಸೂರ್ಯ ಅಲ್ಲಿಗೆ ಬರ್ತಾನೆ. ಓ ಸೂರ್ಯ, ನೀನೇನಪ್ಪ ಇಲ್ಲಿ ಅಂತ ಹೇಳಿದಾಗ ಟ್ರಿಪ್ ಇತ್ತೋಕ ಮುಗಿಸ್ಕೊಂಡು ಹಂಗೆ ಈ ಕಡೆ ಹೋಗ್ತಾ ಇದ್ದೆ ಅಷ್ಟೇ ಅಂತ ಹೇಳಿದಾಗ, ಓಹೋ ಏನು ಇಬ್ರನ್ನೊಬ್ರು ನೋಡ್ಕೋತಾ ಇರೋದು ನೋಡಿದ್ರೆ ಯಾವುದೋ ಲವರ್ಸ್ಗಳು ನೋಡ್ಕೋತಾರಲ್ಲ ಹಾಗೆ ಕದ್ದು ನೋಡ್ಕೊಂಡು ನಾಚ್ಕೋತಾ ಇರೋ ಹಾಗಿದೆ ಅಂತ ಹೇಳಿದಾಗ, ಸರಿ ಸರಿ ಆಯಿತು ಸೂರ್ಯ, ನಾವು ಸ್ವಲ್ಪ ಮಾರ್ಕೆಟ್ ಕಡೆಗೆ ಬಿಡ್ತೀಯಪ್ಪ ಅಂತ ಹೇಳಿದಾಗ, ಹಾಂ ಬನ್ನಿ ಅಕ್ಕ, ಇವ್ರ ಕಾರ್ ಯಾಕೆ, ನಾವು ಆಟೋದಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಅಯ್ಯೋ ಅಕ್ಕ, ನಾನೇನು ಫ್ರೀಯಾಗಿ ಕರ್ಕೊಂಡು ಹೋಗೋದಿಲ್ಲ, ದುಡ್ಡು ಕೊಟ್ಟರೆ ಕರ್ಕೊಂಡು ಹೋಗೋದು. ಬನ್ನಿ ಸೂರ್ಯ, ಹಾಗಂತ ಜಾಸ್ತಿ ದುಡ್ಡು ಕೇಳಬೇಡ. ಮೀನಾ, ನಾನೇನು ಶೇರ್ ಕೊಡು ಅಂತ ಅನ್ನೋಲ್ಲ, ಬಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಕ್ಕ, ನೀವು ಎಷ್ಟು ಕೊಡ್ತೀರಾ ಅಷ್ಟೇ ಕೊಡಿ ಅಂತ ಹೇಳಿದಾಗ ಅವರಿಬ್ಬರು ಹೋಗಿ ಕೂತ್ಕೋತಾರೆ. ಮೀನಾ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಮುಂದೆ ಬರ್ತಾಳೆ ಅಂತ ಅಂದ್ಕೊಂಡಿರ್ತಾನೆ, ಆದರೆ ಅವಳು ಮುಂದೆ ಬರದೆ ಹಿಂದೆ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಅಲ್ಲ, ನೀವಿಬ್ಬರು ಯಾಕೆ ಈ ರೀತಿ ಜಗಳಾಡ್ಕೊಂಡಿದ್ದೀರಾ ಅನ್ನೋ ಥರ ಕಾಣಿಸ್ಕೊತಾ ಇದ್ದೀರಾ? ಗಂಡ ಹೆಂಡತಿ ಅಂದಮೇಲೆ ಜಗಳ ಅನ್ನೋದು ಸಾಮಾನ್ಯ. ಗಂಡ ಹೆಂಡತಿ ಜಗಳ ಆಡ್ಕೊಂಡ್ರೆ ಮಾತ್ರನೇ ಅದು ಸಂಸಾರ ಅಂತ ಅನ್ನಿಸ್ಕೊಳ್ಳೋದು. ಜಗಳನೇ ಇಲ್ಲದೆ ಇರೋ ಸಂಸಾರ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ, ಬರೀ ಸಪ್ಪೆ ಆಗಿರುತ್ತೆ. ನನ್ನ ಗಂಡನೂ ಅಷ್ಟೇ, ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ, ಆಮೇಲೆ ನನ್ನ ಪ್ರೀತಿಯಿಂದ ಮುದ್ದು ಮಾಡ್ತಾ ಇರ್ತಾರೆ. ಓಹೋ ಹಂಗೆ, ನಿಮ್ಮ ಅಣ್ಣ ನಿಮ್ಮ ಜೊತೆ ಇನ್ನೂ ಜಗಳ ಮಾಡ್ತಾನೆ ಇರ್ತಾರೋ ಅಂತ ಹೇಳಿದಾಗ, ಹೌದು ಸೂರ್ಯ, ಮತ್ತೇನಾಗುತ್ತೆ? ಅಯ್ಯೋ ಹೋಗಿ ಸೂರ್ಯ, ನೀನು ಎಲ್ಲದನ್ನು ನನ್ನನ್ನೇ ಕೇಳ್ತೀಯ ಅಂತ ಹೇಳಿದಾಗ, ಅಯ್ಯೋ ಇರಲಿ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಬಿಡಪ್ಪ ಅಂತ ಹೇಳಿದಾಗ, ಜಗಳ ಎಲ್ಲ ಆದಮೇಲೆ ನೆಕ್ಸ್ಟ್ ಎಲ್ಲ ಅವ್ರು ನನ್ನ ಜೊತೆ ಯಾರು ಮಾತಾಡಿಸ್ತಾರೆ ಅಂತ ಕಾಯ್ತಾ ಇರಬೇಕಿದ್ರೆ ಅವರೇ ಬಂದು ಮಾತಾಡಿಸ್ತಾರೆ. ಏನೋ ಒಂಥರ ನಮಗೆ ಅವತ್ತೇ ಫಸ್ಟ್ ನೈಟ್ ಏನೋ ಅನ್ನೋ ಥರ ಫೀಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಓಹೋಹೋ ಹಂಗೆ ಅಂತ ಹೇಳಿ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ನೋಡಿದ್ರೆ, ಸರಿ ಆಯಿತು ಸೂರ್ಯ, ಇಲ್ಲೇ ನಿಲ್ಲಿಸು, ಬೇರೆ ಯಾರೋ ಬರ್ತಾರೆ ಹೂ ತೊಗೊಳೋದಕ್ಕೆ, ಅವ್ರ ಜೊತೆ ಹೋಗ್ತೀವಿ. ಅಯ್ಯೋ ಅಲ್ಲೇ ಬಿಡ್ತೀನಿ ಬಾರಕ್ಕ, ಅವರು ಬರಬೇಕಲ್ವ ಸೂರ್ಯ. ಮೀನಾ, ನೀನು ಅವನ ಜೊತೆ ಮಾತಾಡ್ಕೊಂಡು ಬಾ, ನಾವು ಮುಂದೆ ಹೋಗ್ತಾ ಇರ್ತೀವಿ ಅಂತ ಹೇಳಿ ಹೋಗ್ತಾರೆ. ಆಗ ರೀ, ಒಂದೇ ಒಂದು ಮಾತು, ಮನೆಗೆ ಬನ್ನಿ ಅಂತ ಕರಿಬಾರ್ದಾ, ನಾನು ಓಡ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಇವಳು ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಒಂದೇ ಒಂದು ಮಾತು, ನನ್ನ ಮನೆ ಕರ್ಕೊಂಡೋಗಿ ಅಂತ ಹೇಳ್ಬಾರ್ದೇನೆ ಆರಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಇವನು ಅನ್ಕೋತಾ ಇರ್ತಾನೆ. ಆದರೆ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದೇ ಇಲ್ಲ. ಮೀನಾ ಹಾಗೆ ಮುಂದೆ ಹೋಗ್ತಾ ಇರ್ತಾಳೆ, ಇವನು ಹಿಂದೆನೇ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ, ಮೀನಾ ಬೇಗ ಬಾಮ, ಟೈಮ್ ಆಯಿತು ಅಂತ ಹೇಳಿ ಕರೀತಾರೆ. ಹಾಕ ಬಂದೆ ಅಂತ ಹೇಳಿ ಸೂರ್ಯನ ಮುಖ ನೋಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಸೂರ್ಯ ಏನು ಮಾತಾಡದೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಈ ಕಡೆ ರೋಹಿಣಿಗೆ ಮತ್ತು ಮನೋಜ್ಗೆ ಒಂದು ಎಳ್ನೀರು ತೊಗೊಂಡು ಬಂದಿರ್ತಾನೆ. ಆಗ ಮನೋಜ್, ನಿಮ್ಗೆ ಹೇಗೆ ಬಂತು ಈ ಐಡಿಯಾ? ಯಾವ ಐಡಿಯಾ ರೋಹಿಣಿ? ಅದೇ ಒಂದೇ ಒಂದು ಎಳ್ನೀರಲ್ಲಿ
ನಾವಿಬ್ರು ಕುಡಿಬೋದು ಅಂತ ಹೇಳಿ, ಅಯ್ಯೋ ಐಡಿಯಾನೂ ಇಲ್ಲ ಏನೂ ಇಲ್ಲ, ಯಾ ರೊಮ್ಯಾಂಟಿಕ್ಕೂ ಇಲ್ಲ ದಮ್ಯಾಂಟಿಕ್ಕೂ ಇಲ್ಲ. ಎಳ್ನೀರು ಒಂದು 70 ರೂಪಾಯಿ ಅಂತ ಹೇಳಿದರು, ನೀನು ನೋಡಿದ್ರೆ ಇಷ್ಟಿಷ್ಟೇ ಕುಡ್ದೆ ಎಸ್ಬಿಡ್ತೀಯ, ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ತೊಗೊಂಬಂದೆ, ಸ್ಟ್ರಾನ 2 ತೊಗೊಂಬಂದೆ ಅಷ್ಟೇ, ನೋಡು ನಾನಂತೂ ಹೊಟ್ಟೆ ತುಂಬ ಕುಡ್ದಿದ್ದೀನಿ ಅಂತ ಹೇಳಿದಾಗ, ಹೌದಾ ದುಡ್ಡು ಖರ್ಚಾಗುತ್ತೆ ಅಂತ ಒಂದೇ ಎಳ್ನೀರು ತೊಗೊಂಡು ಬಂದ್ರ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ರೋಹಿಣಿ ತಗೋ ರೋಹಿಣಿ ಇನ್ನೂ ಸ್ವಲ್ಪ ಎಳ್ನೀರಿದೆ, ನೀವೇ ಹೋಗಿ ಕುಡ್ಕೊಳ್ಳಿ ಅಂತ ಹೇಳಿ ಹೇಳ್ಬಿಡ್ತಾರೆ. ಇದಿಷ್ಟು ಶನಿವಾರದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಕೆಲಸದವ್ರನ್ನ ಕರ್ಕೊಂಬಂದಿರ್ತಾಳೆ. ಇವ್ರು ಯಾರು ಅಂತ ಹೇಳಿ ಕೇಳ್ತಾರೆ. ಇವರ ಅಡುಗೆ ಮಾಡೋರು ರಾಣಿ ಅಂತ ಹೇಳಿ, ಅವ್ರ ಗಂಡ ಇದ್ದಾರೆ ರಾಜ ಅಂತ ಹೇಳಿ, ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಮ್ಮ, ಇವರಿಬ್ರು ಕೆಲಸ ಕೇಳ್ಕೊಂಡು ಬಂದಿದ್ರು, ಅದಕ್ಕೆ ಇವಳನ್ನ ಅಡುಗೆ ಕೆಲಸಕ್ಕೆ ಅಂತ ಹೇಳಿ ನಮ್ಮನೆ ಕರ್ಕೊಂಡು ಬಂದು ಆ ಹುಡುಗನ ಅಲ್ಲಿ ಶೋರೂಮಲ್ಲಿ ಕೆಲಸಕ್ಕೆ ಅಂತ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಓ ಹೌದಾ ಸರಿ ಆಯ್ತು ಹೋಗಮ್ಮ ಮಧ್ಯಾಹ್ನಕ್ಕೆ ಅಡುಗೆ ಮಾಡು ಅಂತ ಹೇಳಿ ಕಳಿಸ್ತಾರೆ. ಅವಳು ಅಡುಗೆ ಮಾಡಿರ್ತಾಳೆ, ಎಲ್ಲರೂ ಕೂತ್ಕೊಂಡು ತಿನ್ನೋದು ಶುರು ಮಾಡ್ತಾರೆ. ಅಡುಗೆ ಬಾಯಿಗೆ ಇಟ್ಕೊಂಡಿದ್ದ ತಕ್ಷಣ ಎಲ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಯಾರು ಬಾಯಿ ಬಿಡದೆ ಹಾಗೆ ಬಾಯಿ ಮುಚ್ಕೊಂಡು ನಿಂತಿರ್ತಾರೆ. ಯಾಕೆ ಏನಾಯಿತು, ನನ್ನ ಅಡುಗೆ ಚೆನ್ನಾಗಿಲ್ವಾ ಅಂತ ಹೇಳಿದ ತಕ್ಷಣ ಎಲ್ಲರೂ ಬಾಯಿ ಬಿಟ್ಬಿಡ್ತಾರೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.